ಅಣ್ಣ ಅದಕ್ಕೆ ಯಾರು? ನಾನೇ ಅದಕ್ಕೆ. ನೀನಾ? ಏನ್ ಈ ಕಡೆ ಬಂದಿದ್ಯಾ? ಏನಿಲ್ಲ ಅದಕ್ಕೆ ಅಣ್ಣನ್ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಸ್ವಲ್ಪ ಕೆಲ್ಸ ಇತ್ತು. ಸೌಜು ಯಾರದು? ಯಾರಿಲ್ಲ ಸಚ್ಚು, ಪಕ್ಕದ ಮನೆಯವರು. ಅಣ್ಣ ಮನೆಯಲ್ಲೇ ಇದ್ದಾನಲ್ಲ, ಅದಕ್ಕೆ ಸ್ವಲ್ಪ ಕರೀರಿ, ಮಾತಾಡ್ಬೇಕು. ಏನ್ ಮಾತಾಡ್ಬೇಕು ನಿಮ್ಮ ಅಣ್ಣನ ಹತ್ರ? ಅದೇನ್ ಫಸ್ಟ್ ನನ್ನ ಹತ್ರ ಹೇಳು, ಆಮೇಲೆ ನಿಮ್ಮ ಅಣ್ಣನ ಹತ್ರ ಹೇಳೋವಂತೆ. ನನ್ನ ಮಗ್ಳಿಗೆ ತುಂಬಾ ಅಂದ್ರೆ ತುಂಬಾ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನನ್ನ ಗಂಡಂಗೂ ಹುಷಾರಿಲ್ಲ, ಅದಕ್ಕೆ ಇರೋ ಬರೋ ದುಡ್ಡೆಲ್ಲ ಖಾಲಿಯಾಗಿದೆ. ಒಂದು 10,000 ದುಡ್ಡು ಬೇಕಾಗಿತ್ತು, ಅದಕ್ಕೆ ಕೇಳ್ಬಿಟ್ಟು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಮದ್ವೆಗೆ ಮುಂಚೆ ನೀನು ಓದ್ಸಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ ನಿಮ್ಮ ಅಣ್ಣ ಅಂತ ಗೊತ್ತಿಲ್ವಾ ನಿನ್ಗೆ? ಅದಾದ್ಮೇಲೆ ನಿನ್ನ ಮದುವೆ ಮಾಡೋಕ್ಕೋಸ್ಕರ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ. ನಿನಗೆ ನಾಚಿಕೆ ಬೇಡವಾ ಬಂದು ಮನೆ ಹತ್ರ ಹಿಂಗೆ ದುಡ್ಡು ಕೇಳಕ್ಕೆ? ಹೌದು ಅದಕ್ಕೆ ನನಗೆ ಗೊತ್ತು, ಅಣ್ಣ ನನಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಿದ್ದಾನೆ ಅಂತ. ಆದರೆ ಇವತ್ತು ನಾನು ತುಂಬ ಕಷ್ಟದಲ್ಲಿದ್ದೀನಿ ಅದಕ್ಕೆ. ಇವತ್ತು ನನಗೆ ನಿಮ್ಮನ್ನು ಬಿಟ್ಟರೆ ಯಾರಾಗ್ತಾರೆ ಹೇಳಿ? ಅದಕ್ಕೆ ಅಣ್ಣನ ಹತ್ರ ಬಂದೆ ಅದಕ್ಕೆ. ನೋಡಮ್ಮ ತಾಯಿ, ನಮ್ದೇ ನಮಗೆ 1000 ಕಷ್ಟ ಇದೆ, ನಮ್ಮ ಹತ್ರ ಯಾವ ದುಡ್ಡು ಇಲ್ಲ ಇವಾಗ ನೀನು ಕೊಡಕ್ಕೆ. ಪದೇ ಪದೇ ದುಡ್ಡು ಕೇಳ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬರಲೇಬೇಡ ನೀನು. ದಯವಿಟ್ಟು ಹೊಟ್ಟೋಗ್ಬಿಡು ನಿಮ್ಮ ಅಣ್ಣ ಬರಕ್ಕೆ ಮುಂಚೆ. ಸರಿ ಅದಕ್ಕೆ, ಆಯಿತು.